ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ದಾಲ್ ಸಾಂಬಾರ್. ಬೇಳೆ ಸಾಂಬಾರು ಮಾಡೋಣ ಅಂತ ಇದು ಮಾಡ್ತಿದ್ದೀನಿ. ಸೊ ಬೇಳೆ ಸಾಂಬಾರಿಗೆ 1 ಗ್ಲಾಸ್ ಬೇಳೆ ತೊಗೊಂಡು ಐ ಆಮ್ ಪುಟಿಂಗ್ 1 ಗ್ಲಾಸ್ ಆಫ್ ತೋರ್ ದಾಲ್, 1 ಗ್ಲಾಸ್ ಮತ್ತು ಒಂದು ಸ್ವಲ್ಪ ನನ್ನ ಕೈ ಹಿಡಿತದಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಫ್ಟರ್ ದಟ್ ನಾನು 2 ಆನಿಯನ್ಸ್ನ ಕಟ್ ಮಾಡ್ಕೊಳ್ತೀನಿ. ಆನಿಯನ್ಸ್ನ ಸಣ್ಣಗೆ ಹಚ್ಚಿಕೊಂಡಿದ್ದೀನಿ. ಸೊ ನಾವು ಇಟ್ಸ್ ಟೈಮ್ ಟು ಪುಟ್ ಇಟ್ ಟೊಮೆಟೊ ಹಾಕುವಂಥ ಟೈಮು. ಇವಾಗ ಟೊಮೆಟೊನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ 3 ಟೊಮೆಟೊಸ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ನಾನು ಆ್ಯಕ್ಚುಲಿ 5 ಮೆಂಬರ್ಸ್ಗಾಗೋಷ್ಟು ಮಾಡ್ತಾಯಿದ್ದೀನಿ. ಸೊ ನಮ್ಮ ಫ್ಯಾಮ್ಲಿಯಲ್ಲಿ ಇರೋದು ಆ್ಯಕ್ಚುಲಿ ಆಲ್ಮೋಸ್ಟ್ 5 ಮೆಂಬರ್ಸೇ. ಸೊ ಹಾಗಾಗಿ ನಾನು 5 ಮೆಂಬರ್ಸ್ ಅಳತೆಯಷ್ಟು ತೊಗೊತಾ ಇದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಇದನ್ನು ನಾನು ಜಸ್ಟ್ ಸೆಕೆಂಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. 1/2 ಟೇಬಲ್ ಸ್ಪೂನ್ ಆಫ್ ಜೀರಾ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ 1 ಸ್ಪೂನು. 2.5 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡ್ರನ್ನ ಇದು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ನಿಮಗೆ ಎಷ್ಟು ಬೇಕೋ ನಿಮ್ಮ ಅಳತೆ ಪ್ರಕಾರ ನೀವು ಹಾಕ್ಕೊಳ್ಳಿ. ನಾನು ಅಳತೆ ಪ್ರಕಾರ ನಾನು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಆಫ್ಟರ್ ದ ಸ್ಪೂನ್ ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 1/4 ಚಮಚ, ಅದಕ್ಕಿಂತ ಸ್ವಲ್ಪನೂ ಹಾಕ್ಬೋದು. ನಾನು ಸ್ವಲ್ಪ ಟರ್ಮರಿಕ್ ಕಂಟೆಂಟ್ಸ್ ಸ್ವಲ್ಪ ಇರಲಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ಸೊ ಆಫ್ಟರ್ ದಟ್ ಇದಕ್ಕೆ ವಾಟ್ರ್ ಹಾಕಿ ನೆಕ್ಸ್ಟ್ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ಹೊಗೆ. ನೆಕ್ಸ್ಟ್ ಆಫ್ಟರ್ ದಟ್ ಒಗ್ಗರಣೆ ಹೇಗೆ ಇದು ಮಾಡ್ತಾರೆ ನಾನು ಅಂತ ತೋರಿಸ್ತೀನಿ ನಮಗೆ. ದಟ್ ಸಾಂಬಾರು ಪುಡಿನ ಆ್ಯಡ್ ಮಾಡೋದು ಮರೆತೋಗಿತ್ತು ನನಗೆ. 2 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ಒಗ್ಗರಣೆಗೂ ಡೈರೆಕ್ಟ್ ಹಾಕ್ಬೋದು, ಹಾಗೇನು ಡೈರೆಕ್ಟ್ ಹಾಕಿ ಇದು ಮಾಡ್ಬೋದು ನೀವು. ಸೊ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪುಡಿನ ತೊಗೊತಾ ಇದ್ದೀನಿ. ಸೊ ಟೇಸ್ಟ್ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ. ನಾನು MTR ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಕಂಪ್ನಿ ಯೂಸ್ ಮಾಡಿದ್ರೂ ನಡೆಯುತ್ತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಅನಿಸಿಕೆ ಪ್ರಕಾರ ಇದಾಗುತ್ತೆ. ಅದು ನೀವು ಯಾವ ಕಂಪ್ನಿದಾದರೂ ಹಾಕಿರಿ, ಲಿಟ್ರಲಿ ಟೇಸ್ಟ್ ಮಾತ್ರ ಬೆಸ್ಟ್ ಆಗಿ ಬರಬೇಕು. ಸೊ ದಟ್ ಈಸ್ ವಾಟ್ ಹೇಗೆ ನಾನು ಸಾಂಬಾರು ನಾನು ತಯಾರಿಸ್ತೀನಿ ಅನ್ನೋದು. ಸೊ ಇವಾಗ ಅದನ್ನು ಕುಕ್ ಮಾಡೋಕೆ ಇಟ್ಟಿದ್ದೀನಿ, ಬೇಯೋಕೆ ಇಟ್ಟಿದ್ದೀನಿ. ಆಫ್ಟರ್ ಬಾಯ್ಲಿಂಗ್ ದಟ್ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೆ ಟೊಮೊಟೊಸ್ ಜಾಸ್ತಿ ज़्यादा ಬಡ डालने की ज़रूरत है. ತೀರಾ ದೊಡ್ಡದು ಹಾಕಿದ್ರೆ ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ.